ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಾಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಕೆ ಆರ್ ಪೇಟೆ ಈ ಒಂದು ತಾಲೂಕು ನಾವೆಲ್ಲ ಸಾಕಷ್ಟು ಮಳೆ ಬರುವಂಥ ಪ್ರದೇಶ, ಸಾಕಷ್ಟು ಜನರು ನೀರಿನಿಂದ ಸಮಸ್ಯೆ ಇಲ್ಲ ಅಂದರೆ ಈ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಸಂತೆಬಾಚೇಹಳ್ಳಿ ಹೋಬಳಿ ಅನ್ನೋದು ತುಂಬ ಏರಿಯಾ ಅಂತ. ಯಾಕಂದರೆ ಇವತ್ತೆಲ್ಲ ಸಾಧಾರಣ ಒಂದು 30 ವರ್ಷಗಳಿಂದಲೂ ಅವರು ಆ ರೈತರು ಹೇಳ್ತಾರೆ, ನಾವೆಲ್ಲ 1000 ಅಡಿ ದಾಟಿ ಹೋಗಿದ್ದೀವಿ. ಕೆ ಆರ್ ಪೇಟೆ ತಾಲೂಕಲ್ಲಿ 1000 ಅಡಿಗೆ ದಾಟಿ ಹೋಗಿದ್ದಾರೆ ಅಂದರೆ ಮೊದಲೆಲ್ಲ 20 ಅಡಿಗೆ 30 ಅಡಿಗೆ ಸಿಗುವಂಥ ಜಲವನ್ನು 800 ಅಡಿ 1000 ಅಡಿಗೆ ದಾಟಿದ್ರು ಅಂತಂದರೆ ಯಾವ ಥರ ನೀರಿನ ಸಮಸ್ಯೆ ಇರ್ಬೋದು ಅನ್ನೋದ್ರ ಬಗ್ಗೆ ಈ ರೈತರೊಬ್ಬರು ಇಲ್ಲಿ ಮಾತಾಡಿದ್ದಾರೆ. ಅವ್ರ ಮಾತುಗಳು ಕೇಳ್ತಾ ಹೋಗೋಣ. ಹೂ ಬಿಟ್ಟದೆ. ಇದು ಶ್ರೀಲಂಕಾ ವೆರೈಟಿ ಸರ್. ಇದು ನೋಡಿ, ಇದು ಶ್ರೀಲಂಕಾ ವೆರೈಟೀಸ್. ನೋಡಿ ಸರ್, ಇಲ್ಲಿ ಶ್ರೀಲಂಕಾದ. ಹೌದು ಸರ್. ಇದು ಎಷ್ಟು ಚಿಕ್ಕದ ಇದಕ್ಕೆ ಬಂದ್ಬಿಡಿದಲ್ಲ? ಹೌದು ಸರ್, ಗ್ರಾಫ್ಟೆಡ್ ಸರ್ ಇದು. ಇದು ಇದೇ ವರ್ಷ ಬೆಳೆ ಬಂದಿದ್ದ ಸರ್? ಇದೇ ಫಸ್ಟ್ ಸರ್ ಬಂದಿರೋದು. ಅಲ್ಲೊಂದಿದೆ ಸರ್, ಎರಡಿದೆ. ಅಂದರೆ ಸೈಜು ದೊಡ್ಡದಿದೆಯಲ್ಲ? ದೊಡ್ಡದಿದೆ ಸರ್. ಕಾಯಿನೂ ದಪ್ಪ ಇದೆ ಅಂತ ಆಯ್ತು ಅಲ್ಲಿಗೆ. ಪತ್ರೆ ಯಾವ ರೀತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದು ಶ್ರೀಲಂಕಾ ಆದ್ದರಿಂದ ನಮಗೆ ಗೊತ್ತಿಲ್ಲ ಸರ್. ಓಕೆ. ಇದು ಮಾಮೂಲಿ ಹಿಂದಿಂದ ನೋಡಿದ್ರೆ. ಹೌದು. ಇದು ಎಷ್ಟು ಅಡಿ ಬೋರ್ ಇದು ಸರ್? ಇದು 360 ಅಡಿ. 360. ಅವಾಗ ನೀರು ಚೆನ್ನಾಗಿ ಬಂತ ಸರ್? ಅವಾಗ ನೀರು ಬಂತು, 1-2 ವರ್ಷಕ್ಕೆ ಡ್ರೈ ಆಯಿತು. ಸರ್ ನಮ್ಮಲ್ಲಿ 20 ಅಡಿ 87ರಿಂದ 90ವರೆಗೆ 20 ಅಡಿ ನೀರಿತ್ತು ಸರ್ ನಮ್ಮಲ್ಲಿ. ಅದ ನಂತರದಲ್ಲಿ 87ರಿಂದ 90-90ನೇ ಇಸ್ವಿಯಿಂದ ನಮ್ಮಲ್ಲಿ ಡ್ರೈ ಸ್ಟಾರ್ಟ್ ಆಯಿತು, ಕಡಿಮೆ ಸ್ಟಾರ್ಟ್ ಆಯಿತು. ಮಳೆಗಾಲನೂ ಕಡಿಮೆ ಆಯಿತು. ನಾವೇನು ಮಾಡೋದು, 120 ಅಡಿ ನಮ್ಮ ಬಾವಿ ಸ್ಟಾರ್ಟ್ ಆದದ್ದು 120 ಅಡಿಯಿಂದ ಸ್ಟಾರ್ಟ್ ಆಗಿ ನಾವೀಗ 2025ನೇ ಇಸ್ವಿಗೆ 700 ಅಡಿ ತಲುಪಿದ್ದೀವಿ. 700 ಅಡಿ. ಈಗ ಪ್ರತಿ ವರ್ಷ ನಮಗೆ ಇವೆಲ್ಲ ಬಾವಿಗಳು, ಈಗ ಇದು 360 ಅಡಿ ಬಾವಿ. 360 ಅಡಿ ಬಾವಿ ಅಂತಾದರೆ ಇದ್ರ ಹಿಂದ್ಗಡೆ ನಮಗೆ ಇನ್ನೂ 2 ಬಾವಿ ಇದ್ದಾವೆ. 120, 220 ಈ ಥರದ್ದು, 240, 260. ನೆಕ್ಸ್ಟ್ ಯಾವ ಬೋರ್ ಹಾಕ್ಸಿದ್ರಿ ಸರ್? ಅಲ್ಲಿದೆ ಸರ್, ಅಲ್ಲಿ. ಅದೆಷ್ಟು ಅಡಿ ಬೋರು? ಅದು 380 ಅಡಿ. 380. ಅದಾದ ಮೇಲೆ 700 ಚಿಲ್ಲರೆ. ಒಟ್ಟು ಎಷ್ಟು ಬೋರ್ ಆಗಿದೆ ಅದು? ಅದೇ ಒಂದು 8 ಆಗಿದೆ ಸರ್ ಈ 2.5 ಎಕರೆ ಜಮೀನಲ್ಲಿ. ಅಂದರೆ ನೀವು ಹೇಳೋದು ಚನ್ನರಾಯಪಟ್ಟಣ ತಾಲೂಕಲ್ಲಿ ನಿಮ್ಮ ಪ್ರದೇಶ? ಇಲ್ಲ, ಕ್ಯಾರ್ಪೇಟೆ ತಾಲೂಕು ಸರ್. ಕ್ಯಾರ್ಪೇಟೆ ತಾಲೂಕು, ಸಂತೆಬಾಚೇಹಳ್ಳಿ ಹೋಬಳಿ ಡ್ರೈ ಲ್ಯಾಂಡ್ ಸರ್. ಡ್ರೈ ಲ್ಯಾಂಡ್ ಅಂತ ಮೊದಲಿಂದಲೂ. ಹೌದು ಹೌದು ಹೌದು. ಇದು ಯಾವುದೇ ನೀರಿನ ಇದಿಲ್ಲ ಸರ್, ಸೋರ್ಸಸ್ ಕಡಿಮೆ. ಈ ಥರ ಭಾಳಷ್ಟು ರೈತರು ಬೋರ್ಗಳಿಗೆ, ಅಂದರೆ ನಮ್ಮಲ್ಲಿ ಬೋರ್ವೆಲ್ ಲಾರಿಗಳು ಪರ್ಮನೆಂಟ್ ಆಗಿ ಸಂತೆಬಾಚೇಹಳ್ಳಿ ಒಂದು ಏಜೆಂಟ್ರಿಗಳೇ ಒಂದೊಂದು ಇದ್ದಾರೆ ಸರ್, ಬೋರ್ ಲಾರಿಗಳು ಇಟ್ಕೊಂಡಿದ್ದಾರೆ ಸರ್. 1200 ಅಡಿ ದಾಟಿದ್ದೀವಿ. ನಮ್ಮಲ್ಲೆಲ್ಲ ಡಬಲ್ ಕೇಬಲ್ಲು ಮೋಟ್ರುಗಳು ಮತ್ತು ಅತಿ ಹೆಚ್ಚು ನಮ್ಮ ಸಂತೆಬಾಚೇಹಳ್ಳಿ ಹೋಬಳಿಲಿ ಜಾಸ್ತಿ ಸರ್. ಓಕೆ. ಉಳುಮೆ ಮಾಡೋದು ಮತ್ತು ಈ ಕ್ಷೇತ್ರಗಳನ್ನು ತೆಗೆದ್ರೆ ತಿರ್ಗಾ ನಾವು ನೀರನ್ನ ಜಾಸ್ತಿ ಬಳಕೆ ಮಾಡಬೇಕಾಗ್ತದೆ ಅಂತ ಉದ್ದೇಶಕ್ಕೆ ನಾವು 7 ವರ್ಷದಿಂದ ಭಾಳ ಇದನ್ನು ಬಳಕೆಗೆ ತಗೊಂಡ್ರು ಸರ್. ಟೆಂಪ್ರೇಚರ್ ನೀವು ಹೇಳಿ, ಏನು ಮಾಡಿದ್ರಿ? ನೋಡಿ, ಇದು ಬಯೋಚಾರ ಅಂತಕ್ಕಂಥದ್ದು ಬಯೋಚಾರ ಅಂತ ಹೆಸರನ್ನ ಈ ರೀತಿ ನಾವು ಇಂಗ್ಲೀಷಲ್ಲಿ ಇಟ್ಕೊಂಡಿದ್ದೀವಿ. ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ, ಇಜ್ಲು ಅಂತ ಹೇಳ್ತೀವಿ. ನಮ್ಮ ಪೂರ್ವಿಕರು ಅಂತ ಹೇಳಂಗಿಲ್ಲ. ನಮ್ಮ ಏನು ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಯ್ತಲ್ಲ ಸರ್, ನಾವು ಗ್ರೌಂಡಿಂಗ್ಗಳಿಗೆ ನಾವು ಇಡ್ಲು ಮತ್ತು ಇದನ್ನು ಬಳಸ್ತಾ ಇದ್ದೋ, ಉಪ್ಪು ಇಡ್ಲನ್ನ ಬಳಸ್ತಾ ಇದ್ದೋ. ಆ ಉಪ್ಪು ಇಡ್ಲನ್ನ ಯಾಕೆ ಬಳಸ್ತಾ ಇದ್ದೋ ಅಂತಂದರೆ, ಆ ಗ್ರೌಂಡ್ ಗುಂಡಿಯಲ್ಲಿ ತೇವಾಂಶ ಇರಲಿ ಅಂತ. ತೇವಾಂಶ ಯಾವಾಗ ಇಡ್ಲು ಮತ್ತು ಇದನ್ನು ಬಳಸ್ತೀವಲ್ಲ, ತೇವಾಂಶ ಹಿಡಿದಿಟ್ಕೊತದೆ ಅಂತ. ಆ ಒಂದು ಕಾನ್ಸೆಪ್ಟಲ್ಲಿ ನಾವೇನು ಮಾಡ್ತಾಯಿದ್ವಿ, ಇಂದಿನ ನಮ್ಮ ಹಳ್ಳಿ ಇವ್ರೇನು ಮಾಡ್ತಾಯಿದ್ರು, ತೆಂಗಿನ ನಮ್ಮ ಭಾಗದಲ್ಲಿ ಸರ್, ನಮ್ಮ ಸಂತೆಬಾಚೇಹಳ್ಳಿ ಈ ನಮ್ಮ ಡ್ರೈಲ್ಯಾಂಡ್ ಭಾಗದಲ್ಲಿ ಭಾಳ ಇದಾಗ್ತಿತ್ತು ಸರ್, ಡ್ರೈ ಆಗ್ತಿತ್ತು. ಮತ್ತು ಗೆಜ್ಲು ಜಾಸ್ತಿ, ನಮ್ಮಲ್ಲಿ ಗೆಜ್ಲು ಅಂಶ ಜಾಸ್ತಿ. ಅವತ್ತಿನ ರಾಸಾಯನಿಕಗಳು ಬಳಕೆ ಇರಲಿಲ್ಲ. ಆಗೇನು ಮಾಡ್ತಾಯಿದ್ರು, ಮರದ ಕಟ್ಟಿಗೆಯನ್ನು ತಂದು ಒಂತಕ್ಕೆ ಹಾಕಿ ಆ ಭಾಗದಲ್ಲಿ ಏನು ಮಾಡ್ತಾಯಿದ್ರು, ಅದನ್ನು ಸುಟ್ಬಿಟ್ಟು ಅದಕ್ಕೆ ನೀರನ್ನು ಹಾಕಿ ಅದನ್ನೇನು ಮಾಡ್ತಿದ್ರು, ಗುಂಡಿ ತೆಗೆದು ಪಕ್ಕದಲ್ಲಿ ಅದನ್ನು ಮುಚ್ತಾ ಇದ್ದ ಸರ್. ನಮಗೆ ಏನಾಗ್ತಿತ್ತು, ಅದು ಆ ಬಯೋಚಾರ ಅಂತಕ್ಕಂಥದ್ದು ಇದು ಇಡ್ಲು ಅಂತ ಏನು ಹೇಳ್ತಿದ್ದೋ, ಅದು ನಮಗೆ ಗೆಜ್ಲು ಬರದ ರೀತಿಲೂ ಅದನ್ನು ಕಾಪಾಡ್ಕೊತಾ ಇದ್ದೋ. ನಂತರ ಈ ತೇವಾಂಶನೂ ಅದು ಹಿಡ್ದಿಟ್ಕೊತಿತ್ತು ಸರ್, ಅದಕ್ಕೋಸ್ಕರ ಬಳಸ್ತಾ ಇದ್ದೋ. ಅದನ್ನು ನಾವೇನು ಮಾಡ್ತಾ ಇದ್ದೋ, ಇನ್ನು ಹಿಂದೆ ನಾವು ಸೊಗ್ಗುಗಳನ್ನ ಇದನ್ನೆಲ್ಲ ಒಂತಾಗ ಹಾಕಿ ಬೆಂಕಿ ಹಾಕೋವಂಥ ಪದ್ಧತಿ ಇತ್ತು ನಮ್ಮಲ್ಲಿ. ಅದನ್ನು ನೋಡಿದಾಗ ಅಲ್ಲಿ ನಾವೇನು ಮಾಡ್ತಿದ್ದೋ, ಅದನ್ನು ಒಂದು ಕಡೆ ಒತ್ತರಿಸಿದಾಗ ಅದು ಫಸಲು ಚೆನ್ನಾಗಿ ಬರ್ತಾಯಿತ್ತು. ನಾವೇನು ಮಾಡ್ತಾಯಿದ್ದೋ, ಈ ಕೀರೆ ಮಡಿಗಳು ಮತ್ತು ಸೊಪ್ಪುಗಳು
ಸಾಂಬಾರು ಸೊಪ್ಪು ಈ ಥರದವನ್ನ ಹಾಕತ್ತಿದ್ವಲ್ಲ, ಆ ಭಾಗದ ಸುಟ್ಟದನ್ನು ಜರ್ಕಿಸಿ